ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪರಪ್ಪ ಎಸ್ ಅಂಗಡಿ. ನಾನು ಇವತ್ತು ನಿಮ್ಮೊಂದಿಗೆ ಒಂದು ಹುಟ್ಟುಹಬ್ಬದ ಕಥೆಯನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ಯಾವ ತಂದೆ ತಾಯಿಗಳಿಗೆ ಆಸೆಯರೆಲ್ಲ ಹೇಳಿ ಅವರ ಮಕ್ಕಳ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಮಾಡಬೇಕು ಮತ್ತು ಅಕ್ಕಪಕ್ಕದವರನ್ನು ಕರೆದು ಖುಷಿಪಡಿಸಬೇಕಂತ, ಅದೇ ರೀತಿ ಒಬ್ಬ ತಂದೆಗೆ ಅವರ ಮಗಳ 5ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲು ಮುಂದಾಗುತ್ತಾರೆ. ಇದರಿಂದ ತಾನು ಮಾಡುತ್ತಿದ್ದಂಥ ಸಂಸ್ಥೆಯ ಸ್ನೇಹಿತರನ್ನು ಹಾಗೂ ಅಕ್ಕಪಕ್ಕದವರನ್ನು ಕರೆದು ಅವರ ಮಗಳ ಹುಟ್ಟುಹಬ್ಬವನ್ನು ಆಚರಿಸಲು ಮುಂದಾಗುತ್ತಾರೆ. ಹಾಗಾದರೆ ಆ ಮಗಳ ಹುಟ್ಟುಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ನೋಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ವಿನಯ್. ಮತ್ತೇನಪ್ಪ ಸಮಾಚಾರ ವಿನಯ್? ಸರ್ ನಾಳೆ ನನ್ನ ಮಗಳದು 5ನೇ ವರ್ಷದ ಹುಟ್ಟುಹಬ್ಬ ಇದೆ. ಏನಪ್ಪ ವಿನಯ್, ಬರ್ತ್ಡೇ ಫುಲ್ ಜೋರ? ಸರ್ ನಿಮಗೆ ಗೊತ್ತಲ್ಲ ನನ್ನ ಮಗಳಂದರೆ ಎಷ್ಟು ಇಷ್ಟ ಅಂತ, ಅದಕ್ಕೆ 5ನೇ ವರ್ಷದ ಬರ್ತ್ಡೇನ ಗ್ರ್ಯಾಂಡಾಗಿ ಮಾಡಬೇಕು ಅಂತಿದ್ದೀನಿ. ನೀವು ನಿಮ್ಮ ಫ್ಯಾಮಿಲಿಯವರು ಮಿಸ್ ಮಾಡ್ದಲೇ ಖಂಡಿತವಾಗೂ ಬರಬೇಕು, ಓಕೆನಾ ಸರ್? ಓಕೆಪ್ಪ. ಏ ವಿನಯ್, ಏನಪ್ಪ ವಿನಯ್, ಮಗಳು ಬರ್ತಡೇ ಇದೆ ಅಂತ ನಮಗೆಲ್ಲ ಹೇಳಿ ನೀನೇ ಡ್ಯೂಟಿಗೆ ಬಂದಿದೆಯಲ್ಲ? ಸರ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹಾಫ್ ಡೇ ಹೋಗೋ ಪ್ಲಾನ್ ಮಾಡಿದ್ದೀನಿ. ಆದರೆ ಸಾಯಂಕಾಲ ನೀವು ಬರೋದನ್ನ ಮರಿಬೇಡಿ ಸರ್, ಕಾಯ್ತಾ ಇರ್ತೀನಿ. ಹೌದಾ? ಓಕೆಪ್ಪ. ಓಕೆ ಸರ್. ಹಲೋ, ಹಾಂ ಮಗಳೇ. ಎಲ್ಲಿದ್ಯಪ್ಪ? ಆಫೀಸಲ್ಲಿ ಮಗಳೇ. ಹಾಂ ಮಗಳೇ, ನೆನಪಿದ್ಯಮ್ಮ? ಇಲ್ಲ ಮಗಳೇ, 5 ನಿಮಿಷ ಬಂದ್ಬಿಡ್ತೀನಿ. ಗಿಫ್ಟು ತರ್ತಾ ಇದ್ದೀನಿ, 100% ತರ್ತಾ ಇದ್ದೀನಮ್ಮ. ರೆಡಿ ಆಗ್ತಾ ಇದೆಯಾ? ಎಲ್ಲ ಫ್ರೆಂಡ್ಸ್ ಕರೆದಿದ್ಯಾ ಅಲ್ವಾ? ಇನ್ನು 5 ನಿಮಿಷ ಬಂದ್ಬಿಡ್ತೀನಮ್ಮ, ಓಕೆನಾ? ಓಕೆಮ್ಮ. ಹಲೋ ಹೇಳಿ ಸರ್, ಲೈನ್ ಸ್ಟಾಪ್ ಆಗಿದೆನಾ? ಓಕೆ ಸರ್, ಇಮ್ಮಿಡಿಯೇಟಾಗಿ ಅರೇಂಜ್ ಮಾಡ್ತೀನಿ. ಓ ಶಿಟ್, ಲೈನ್ ಸ್ಟಾಪ್ ಆಗಿದೆನಾ? ಹಾಗಾದರೆ ಈಗ ಕನೆಕ್ಟ್ ಮಾಡೋದು. ರೈಟ್, ವಿನಯ್ ಇದ್ದಾರೆ, ವಿನಯ್ ಕಮ್ಯುನಿಕೇಟ್ ಮಾಡಿ. ಹಲೋ ಸರ್. ಹಲೋ ವಿನಯ್, ಎಲ್ಲಿದೆ? ಸರ್ ಅದೇ ಹೇಳಿದ್ನಲ್ಲ ಸರ್, ಹಾಫ್ ಡೇ ಹೋಗ್ತಾ ಇದ್ದೀನಿ. ಅದೊಂದು ಮಷೀನು ಸ್ಟಾಪ್ ಆಗಿದೆ, ಸ್ವಲ್ಪ ಅದು ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡಿ ಹೋಗ್ತೀಯಾ? ಹಾಂ ಓಕೆ ಸರ್, ಅಟೆಂಡ್ ಮಾಡಿ ಹೋಗ್ತೀನಿ. ಓಕೆ ಸರ್, ಓಕೆ. ಸರ್ ಏನಾಯಿತು? ಬರ್ತಡೇಗೆ ಹೋಗಿಲ್ವಾ? ಇಲ್ಲ ಸರ್, ಇದಪ್ಪ ಎಮರ್ಜೆನ್ಸಿ ಅಂತಂದ್ರು, ಅದಕ್ಕೆ ಅಟೆಂಡ್ ಮಾಡಿ ಹೋಗೋಣ ಅಂತ ಬಂದೆ. ಏನಾಯಿತು? ನೋಡಿ, ಇದು ಒಂದು ಸ್ವಲ್ಪ ಗೊತ್ತಾಗ್ತಿಲ್ಲ. ಅಲಾರಾಮ್ ಬರ್ತದೆ. ಅಲಾರಾಮ್ ಬರ್ತಿದ್ಯಾ? ಸರ್ ಒಂದ್ಸತಿ ಹಿಂದೆಗಡೆ ಹೋಗಿ ಚೆಕ್ ಮಾಡಿ, ನಾನು ಇದು ಮಾಡ್ತೀನಿ. ಓ ಶಟ್, ಲೋಟ ಮರ್ತೆ ಗುರು, ಟೈಮ್ ಬೇರೆ ಆಗ್ತಾ ಇದೆ, ಏನು ಮಾಡೋದು? ಓಕೆ, ಲೈನಲ್ಲಿ ಯಾರೂ ಇಲ್ವಲ್ಲ, ಎಮರ್ಜೆನ್ಸಿ ಹಾಕೊಂಡು ಕೆಲಸ ಮಾಡೋಣ. ವಿನಯ್ ಬನ್ನಿ, ಒಂದು ಸ್ವಲ್ಪ ಗೊತ್ತಾಗ್ತಿಲ್ಲ. ಏನಾಯ್ತು ಸರ್? ಶ್ರೀನಾಥ್, ಮಿಷಿನ್ ರೆಡಿ ಆಯ್ತೇನೋ? ನನಗೆ ಗೊತ್ತಿಲ್ಲ ಸರ್. ಒಂದ್ಸಾರಿ ಎಲ್ಲ ಕನ್ಫರ್ಮ್ ಮಾಡಿಬಿಡು. ಲೋಟೋ ಇಲ್ವಲ್ಲ ಸರ್? ಹಾಂ ಬಂದೆ. ಲೋಟೋ ಇಲ್ಲ ಸರ್. ಲೋಟೋ ಇಲ್ವಾ? ಹಾಗಾದರೆ ಮಿಷಿನ್ ರೆಡಿ ಆಗಿದೆ ಅಂತ ಅರ್ಥ. ನೀನು ಲೈನ್ ಸ್ಟಾರ್ಟ್ ಮಾಡು. ಸಾರಿ ಬರೋಕ್ಕಾಗಲ್ಲ, ಸಾರಿ ಮೇಡಮ್. ಬ್ಲೀಡಿಂಗ್ ಕಂಟ್ರೋಲ್ ಆಗ್ತಿಲ್ಲ, ಇಮಿಡಿಯೇಟ್ ಆಂಬುಲೆನ್ಸ್ ಅರೇಂಜ್ ಮಾಡಿ ಮೇಡಮ್.
ತಂದೆ ಅವರ ಮಗಳ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಬೇಕಂತ ತುಂಬ ಕಾತುರದಲ್ಲಿರುತ್ತಾನೆ. ಆದರೆ ಆತುರ ಮತ್ತು ನಿರ್ಲಕ್ಷ್ಯತೆಯಿಂದ ಆ ತಂದೆ ಹಾಸ್ಪಿಟ್ಲ್ ಸೇರಬೇಕಾಗುತ್ತದೆ. ಹಾಗಾದರೆ ಆ ಮಗುವಿನ ಹುಟ್ಟುಹಬ್ಬ ಆಚರಿಸೋರು ಯಾರಿದ್ದಾರೆ? ಹಾಗಾದರೆ ಆಚರಿಸಿ ಮಾಡೋಕ್ಕಾಗಲ್ವಾ? ಓಹೋ, ಅವ್ರ ತಾಯಿ ಇದ್ದಾರಲ್ವಾ? ಹಾಗಾದರೆ ಅವ್ರ ತಾಯಿ ಮಾಡ್ಬೋದಲ್ಲ? ಹಾಗಾದರೆ ನೋಡೋಣ ಬನ್ನಿ, ಅವ್ರ ತಾಯಿ ಅವರ ಮಗಳ ಹುಟ್ಟುಹಬ್ಬವನ್ನು ಹೇಗೆ ಆಚರಿಸ್ತಾರೆ ಅಂತ. ಸರಿ, ಇವಾಗಲೇ ಬರ್ತೀನಿ. ಅಮ್ಮ, ಪಪ್ಪ ಬಸ್ ಸ್ಟಾಪಲ್ಲಿ ಬಂದಿದ್ದಾರಂತೆ, ಒಂದು 10 ನಿಮಿಷ ಹೋಗ್ಬಿಟ್ಟು ಬರ್ತೀನಿ. ಹಾಂ, ತಂಗಿ ನೋಡ್ಕೋ, ಸರಿನಾ? ಅವಳ ಹತ್ರ ಸಮಾಧಾನ ಮಾಡ್ಕೊಂಡೆ, ಸರಿನಾ? ಪಪ್ಪ ನಿಮ್ಗೆ ಗಿಫ್ಟ್ ಎಲ್ಲ ತಗೊಂಡ್ಬಂದಿದ್ದಾರಲ್ಲ, ನಾನು ಪಪ್ಪ ಜೊತೆಗೆ ತಗೊಂಡು ಬರ್ತೀನಿ, ಸರಿನಾ? ಬೇಗ ಬಾ ಅಮ್ಮ, ಪಪ್ಪನ ಕರ್ಕೊಂಡು. ಸರಿ ಮದುವೆ, ಒಂದು 10 ನಿಮಿಷ, ಸರಿನಾ? ಮನೆ ಕಡೆ ಜೋಪಾನ, ಸರಿನಾ? ಕೇಳು ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡಕ ಢಮರುವಾಗ್ಯಾವ. ಮಮ್ಮಿ ಇವಾಗ ಪಪ್ಪನ ಕರ್ಕೊಂಬರಕ್ ಹೋಗಿದ್ದಾರೆ ತಾನೆ. ಇನ್ನು 5 ನಿಮಿಷ ಬರ್ತಾರೆ. ಪಪ್ಪ ನನಗೆ ಕೇಕು, ಚಾಕ್ಲೇಟು, ಐಸ್ ಕ್ರೀಮು, ಗಿಫ್ಟ್ ತಗೊಂಡ್ಬರ್ತಾರೆ. ಪಪ್ಪ ಮಮ್ಮಿ ಇವಾಗ ಬರ್ತಾರೆ, ನೀವು ಊಟ ತಿನ್ನಕ್ಕೆ ಹೋಗ್ತೀರಾ? ಉತ್ತರವು ಇದೆಯಮ್ಮ, ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳೆದೆ ಅಮೃತದಿ ಉತ್ತರವು ಇದೆಯಮ್ಮ. ಪ್ರಶ್ನೆ ಮೇಲೆ ಪ್ರಶ್ನೆ ಇರಲಿ ಸಾವಿರ, ಈ ತಾಯಿ ಮಗುವಿಗಿಲ್ಲ ಅಂತರ. ನೋಡಿದಲ್ಲ ಸ್ನೇಹಿತರೆ, ನಾವು ಮಾಡೋ ಕಾರ್ಯದಲ್ಲಿ ಆತುರ ಮತ್ತು ಸುರಕ್ಷಿತ ಉಪಕರಣಗಳ ನಿರ್ಲಕ್ಷ್ಯತೆಯಿಂದ ನಮ್ಮ ಕುಟುಂಬವನ್ನ ಎಂಥ ಸಂಕಷ್ಟಕ್ಕೆ ಮಾಡ್ತಿದೀವಿ ಅಂತ. ದಯವಿಟ್ಟು ಇನ್ನು ಮುಂದಾದರೂ ಸುರಕ್ಷತೆಯ ನಿಯಮಗಳನ್ನು ಮತ್ತು ಸುರಕ್ಷತೆ ಉಪಕರಣಗಳನ್ನು ಮತ್ತು ಸುರಕ್ಷತೆ ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಸಂಸ್ಥೆಯ ಒಳಗೂ ಮತ್ತು ಸಂಸ್ಥೆಯ ಹೊರಗೂ ಪಾಲಿಸೋಣ ಮತ್ತು ಅದರ ಅರಿವನ್ನು ಎಲ್ಲರಿಗೂ ಮೂಡಿಸೋಣ. ನಮ್ಮ ಕುಟುಂಬ ಹಾಗೂ ಸಂಸ್ಥೆಯ ಒಳಿತಿಗಾಗಿ ನಾವೆಲ್ಲರೂ ಸುರಕ್ಷತೆಯನ್ನು ಪಾಲಿಸೋಣ.